ಕರಿಬೇವು, ಕೊತ್ತಂಬರಿ, ಪಾಲಕ್, ಆನಿಯನ್, ಮೆಣಸಿನ್ಕಾಯಿ, ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ ಬಿಸಿ ಮಾಡಿ ಆಯಿಲ್ ಹಾಕಿ ಅದಕ್ಕೆ ಶೇಂಗಾ ಕಾಳು ಹಾಕ್ತೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆ, ಸಾಸಿವೆ, ನೆಕ್ಸ್ಟ್ ಆನಿಯನ್, ಚಿಲ್ಲೀಸ್ ವಿತ್ ಕರಿಬೇವು ಹಾಕಬೇಕು, ಪಾಲಕ್ ಸೊಪ್ಪು, ಹಾಗೆ ಸ್ವಲ್ಪ ಫ್ರೈ ಮಾಡಬೇಕು ನೀಟಾಗಿ. ಆನಿಯನ್ ಬ್ರೌನ್ ಕಲರ್ ಆಗಬೇಕು, ಸೊಪ್ಪು ಹಸಿ ಸ್ಮೆಲ್ ಹೋಗಬೇಕು. ನಂತರ ಟೊಮೆಟೊ ಹಾಕಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸಾಲ್ಟ್ ಹಾಕ್ಕೋಬೇಕು. ಆವಾಗ ಆನಿಯನ್ ಮತ್ತು ಟೊಮೆಟೊ ಬೇಗ ಕುಕ್ ಆಗುತ್ತೆ ಆ್ಯಂಡ್ ಸಾಫ್ಟ್ ಆಗುತ್ತೆ. ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಅರಿಶಿನ, 1/2 ಸ್ಪೂನ್, ಆಮೇಲೆ ಸ್ವಲ್ಪ ಕೊತ್ತಂಬರಿ ಬಾಯ್ಲ್ ಆದಮೇಲೆ ಗ್ರೀನ್ ಆಗಿರೋ ಥರ ಆಮೇಲೆ ಹಾಕ್ಕೋಬೇಕು. ನೆಕ್ಸ್ಟ್ ಆವಾಗ ಅವಲಕ್ಕಿನ ಫಸ್ಟೇ ತೋಯಿಸಿ ವಾಶ್ ಮಾಡಿ ಇಟ್ಕೊಂಡಿರಬೇಕು. ಅದ್ರ ನೀರೆಲ್ಲ ಹೋಗೋ ರೀತಿ, ಅಂದರೆ ಅದು ಫುಲ್ ಸಾಫ್ಟಾಗಿ ಅಂಟ್ಕೊಳ್ದೆ ಇರೋ ಥರ ಇರುತ್ತೆ. ನೆಕ್ಸ್ಟ್ ಅವಲಕ್ಕಿನ ಮಾಡಿರೋ ಒಗ್ಗರಣೆಗೆ ಹಾಕಿ ಕಲಿಸ್ಬೇಕು. ಆವಾಗ ಅವಲಕ್ಕಿ ರೆಡಿ ಆಗುತ್ತೆ. ಅವಲಕ್ಕಿ ಜೊತೆ ಕುಕುಂಬರ್ ಮತ್ತು ಕರ್ಡ್ ಹಾಕ್ಕೊಂಡು ತಿಂದರೆ ಸ್ವಲ್ಪ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಮಾಡಿಬಿಟ್ಟು ತಿಂದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಕಮೆಂಟ್.